ಆ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಬೀದರ್ ಇದಂತೂ ಭಯಂಕರ. ನಾನು ಯಾವ ಆಸ್ಪತ್ರೆ ನೋಡಲಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಎಷ್ಟು ಚೆನ್ನಾಗಿದೆ ರೀ ನಿಮ್ಮ ಬೀದರಲ್ಲಿ. 6 ಫ್ಲೋರ್ ಇದೆ, ಕೆಳಗಡೆ ಗ್ರೌಂಡ್ ಫ್ಲೋರ್ ನೀರು, ಎಲ್ಲ ಫ್ಲೋರಲ್ಲೂ ಕುಡಿಯೋಕ್ಕೆ ನೀರು ಇಟ್ಬೇಕು, ಡ್ರಿಂಕಿಂಗ್ ವಾಟರ್ ಇಟ್ಬೇಕು ಅಂತ ಹೇಳಿದ್ದೀನಿ. ಬೆಡ್ಗಳಂತೂ ಹೊಸ ಬೆಡ್ಗಳು ಹಾಕಿದ್ದಾರೆ. ಹೆಂಗಿತ್ತು ಅಂದರೆ ಕಿತ್ತೋಗ್ಬಿಟ್ಟ ಬೆಡ್ಗಳು. ಅದು 20 ವರ್ಷ 30 ವರ್ಷ ಬಿಲ್ಡಿಂಗ್ ಇದೇನೋ ಆಸ್ಪತ್ರೆ ಕಟ್ಟಾಗಿತ್ತೋ ಏನೋ ಗೊತ್ತಿಲ್ಲ. ಬೆಡ್ಗಳು ಇಲ್ಲ, ಬೆಡ್ಶೀಟ್ ಇಲ್ಲ, ದಿಂಬುಗಳಿಲ್ಲ, ಏನೇನೂ ಫೆಸಿಲಿಟೀಸ್ ಇಲ್ಲ. ಅಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅಲ್ಲಿ ಇನ್ನೊಂದು ಶಾಕಿಂಗ್ ಏನಂದರೆ, ಆ ಲ್ಯಾಬ್ ಇದಕ್ಕೆ ಹೋದಾಗ ನಾವು ಕೆಳಗಡೆ ಅವನು ಯಾರೋ ಇಬ್ಬರು ಏನೋ ಮಾಡ್ತಾಯಿದ್ರು. ನಾನೇ ಫಸ್ಟ್ ಎಂಟ್ರಿ ಆದೆ, ಅನುಮಾನ ಬಂತು. ಅವ್ನು ಜೋರು ಮಾಡಿಬಿಟ್ಟೆ ನಮಗೆ. ನಾನು ಬ್ಯಾಗ್ ಕಿತ್ಕೊಂಡ್ಬಿಟ್ಟೆ. ಬ್ಯಾಗ್ ಕಿತ್ಕೊಂಡು ನಮ್ಮ SP ಕೊಟ್ಟು ಚೆಕ್ ಮಾಡಿದ್ರೆ 90,000 ದುಡ್ಡಿತ್ತು. 7 ಲಕ್ಷ ಒಬ್ಬರು ಚೆಕ್ ಕೊಡ್ತಾರೆ, ಇನ್ನೊಬ್ಬರಿಗೆ 3 ಲಕ್ಷ, ಟೋಟ್ಲು 9 ಲಕ್ಷ ಟ್ರಾನ್ಸಾಕ್ಷನ್. ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಆಗಿದೆ. ಅರೆಸ್ಟ್ ಮಾಡಿದ್ದಾರೆ ಅವನ್ನ. ಇವತ್ತು ಪೊಲೀಸ್ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಅಲ್ಲಿ ನಾನು ಅವನ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಅಲ್ಲದೆ ಈ ನಮ್ಮ ಹಾಸ್ಪಿಟಲ್ಗೆ ಸುಮೋಟೋ ಕೇಸ್ ತೊಗೊತಾ ಇದ್ದೀನಿ. 1 ತಿಂಗಳಲ್ಲಿ ಅವರು ಎಲ್ಲ ಫ್ಲೋರ್ಗೂ ನೀರು ಹಾಕಬೇಕು ಅಂತ ಆರ್ಡರ್ ಮಾಡಿ ಬಂದಿದ್ದೀನಿ. ಅವ್ರು ಮಾಡದೇ ಇದ್ದರೆ ಪೇಸ್ಟ್ ಕಾನ್ಸೆಪ್ಟ್. ಡೋಂಟ್ ವರಿ, ಒಂದು ಸಲ ಇನಾಗ್ರೇಟ್ ಮಾಡಿದ್ಮೇಲೆ ಫಂಕ್ಷನ್ ಆಗಲೇಬೇಕದು. 1 ನಿಮಿಷ ಸರ್, ಯಾಕಾಗಿಲ್ಲ ಅಂತೇಳಿ ದಯವಿಟ್ಟು ನೀವು ಬರೀರಿ. ಇಷ್ಟು ಕೋಟಿ ಖರ್ಚು ಮಾಡಿದರೆ ಇದು ಆಗ್ತಾ ಇಲ್ಲ ಅಂತ ಬರೆದು ನನಗೊಂದು ಕಾಪಿ ಕಳಿಸಿ. ಅದು ಆಯಿತು. ಆಮೇಲೆ ನೀವು ದಯವಿಟ್ಟು ಒಂದು ಕಾಪಿ ನನಗೆ ಕಳಿಸಿ, ಅದನ್ನು ಸುಮ್ಮನೆ ಲಿಸ್ಟ್ ಮಾಡ್ತೀನಿ ನಾನು. ಅದು ಆಸ್ಪತ್ರೆ ಅಂತ ಹೇಳೋಕ್ಕಾಗಲ್ಲ ಕಣ, ಪಾಯ್ಖಾನೆ ಇದ್ದಂಗಿದೆ. ನಾನು ನೋಡ್ಕೊಂಬಂದೆ, ಇದು ಮೇಲಿಂದ ನಾನು ನೋಡಿದೆ, ಅದು ಆಸ್ಪತ್ರೆ ಥರ ಇಲ್ಲ. ನೀವು ಕೆಲವರು ನಮ್ಮ ಫೋಟೋಗ್ರಾಫರ್ಸ್ ಬಂದಿದ್ರು, ಆ ಬೆಡ್ ತೆಗೆದ್ರೆ, ಇದು ದಿಂಬು ಬೆಡ್ ತೆಗೆದ್ರೆ ಒಳಗಡೆ ನಾರು ಇದು ನಮ್ಮ ತೆಂಗಿನ ನಾರು ಓಪನ್, ಅದನ್ನು ಸ್ವಲ್ಪ ಎಲ್ಲ ಮಾಡಿ ಫೋಟೋ ಹೊಡೆದಿದ್ದೀನಿ ನಾನು. ಡೋಂಟ್ ವರಿ ಸರ್, ನಾನು ಮಾಡ್ತೀನಿ. ಇಲ್ಲಿ 11+ ಇವಾಗ ಯಾವುದೋ ಒಂದು ಹೇಳಿದ್ರೆ ನೀವು ಅದು ಕಳಿಸಿದ್ರೆ 12 ರಿಜಿಸ್ಟರ್ ಮಾಡ್ತೀನಿ. ಇದು ಎಲ್ಲ ನಾನು ಸುಮೋಟೋ ತಗೊಂಡು ಮಾನಿಟ್ರ್ ಮಾಡಿ ಈ ಬೀದರ್ ಜನಕ್ಕೆ, ನಮ್ಮ ಜನ, ಅವ್ರು ಬೀದರ್ ಅಂತ ಹೇಳಲ್ಲ ರೀ, ನನ್ನ ಜನ, ಇಂಡಿಯಾ ಜನ, ನಮ್ಮ ಜನ, ಅವರಿಗೆ ಮ್ಯಾಕ್ಸಿಮಮ್ ಏನು ಲೋಕಾಯುಕ್ತ ಸಹಾಯ ಮಾಡ್ಬೇಕು ಅದೆಲ್ಲ ಮಾಡಿ ಬೇಸಿಕ್ ಫೆಸಿಲಿಟಿ ಕೊಡೋಕ್ಕೆ ಅವಕಾಶ ಮಾಡಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಇದನ್ನು ಮಾಡಲೇಬೇಕು. ಅವರು ಆಸ್ಪತ್ರೆಗಳು ಅಷ್ಟೇ ಔಟ್ಸೈಡ್ ಬರ್ಕೊಳಂಗಿಲ್ಲ. ಅವರು ಜಿಲ್ಲಾ ಆಸ್ಪತ್ರೆಯಲ್ಲಿ 25,000 ರೂಪಾಯಿ ಕೊಡ್ತಾರೆ ಪರ್ ಡೇ. ಲೋಕಲ್ ನಮ್ಮ ತಾಲೂಕು ಆಸ್ಪತ್ರೆಗೆ 10,000 ರೂಪಾಯಿ ಕೊಡ್ತಾರೆ. ಒಂದು ಆಚೆ ಯಾರು ಬರ್ಕೊಳಂಗಿಲ್ಲ. ಅವರು ಎಲ್ಲ ಅವ್ರು ಕೊಡಬೇಕು. ನಮ್ಮ ಜನ ಕೇಳಬೇಕು, ನಾವು ಯಾಕೆ ಆಚೆ ತರಬೇಕ್ರಿ, ಕೊಡ್ರಿ ನೀವು ಮೆಡಿಸನ್ನು, ಇಲ್ಲ ಅಂದರೆ ಇಲ್ಲ ಅಂತ ಬರ್ಕೊಡಿ ಅಂತ ಹೇಳಬೇಕು. ಇಲ್ಲ ಅಂತ ಬರ್ಕೊಂಡು ನನಗೆ ಹಾಕಿ ನಾನು ತೊಗೋತೀನಿ ಆ್ಯಕ್ಷನು. ಆಮೇಲೆ ಎಲ್ಲ ಆಸ್ಪತ್ರೆಯಲ್ಲೂ ಎಲ್ಲರೂ PDOಗಳಿರ್ಬೋದು, ಆಸ್ಪತ್ರೆಯಲ್ಲಿ ನಮ್ಮ ಡಾಕ್ಟ್ರ್ ಇರ್ಬೋದು, ದೇ ಶುಡ್ ಬಿ ಇನ್ ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು. ಅವರು ಎಲ್ಲೋ ಪಂಚಾಯತ್ ಆಫೀಸು ಎಲ್ಲೋ ಇರೋದು, ಅಲ್ಲಿ ಹೋಗೋದೇ ಇಲ್ಲ ಇವರು. ಅದಕ್ಕೆ ಎಲ್ಲ ಹೆಡ್ ಕ್ವಾರ್ಟರ್ ಇರಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ಡಾಕ್ಟ್ರುಗಳು ಹೆಡ್ ಕ್ವಾರ್ಟರಲ್ಲಿ ಇರಬೇಕು, ತಾಲೂಕು ಇರಬೇಕು, ಡಿಸ್ಟಿಕಲ್ಲಿ ಇರಬೇಕು ಅಂತ ಆರ್ಡರ್ ಮಾಡಿದ್ದೀನಿ. ನೋಡ, ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಏನೇನು ಮಾಡಬೇಕು ಅಂತ. ಅವರು ಇವತ್ತು ಅವ್ರಿಗೆ ಜೋರು ಮಾಡಿ ಸರ್ಕ್ಯುಲರ್ ಇಶ್ಯೂ ಮಾಡಿಸಿದ್ದೀನಿ. ಇದೆಲ್ಲ ಅವ್ರು ಫಾಲೋ ಮಾಡಲೇಬೇಕು. ಕಾಪಿ ಕೊಡ್ತೀನಿ ನಿಮಗೆ.